ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಪ್ರವಾಸಿ ತಾಣದ ಮತ್ತೊಂದು ತಾಣ ಜೋಗ್ ಫಾಲ್ಸ್ಗೆ ಸ್ವಾಗತ. ಜೋಗ್ ಫಾಲ್ಸ್ಗೆ ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ. ತುಂಬಾ ಮಳೆ ಬರ್ತಾ ಇತ್ತು, ಸೋನೆ ಮಳೆ. ನೋಡಿ ಅಲ್ಲೆಲ್ಲ ಕಾಮಗಾರಿ ನಡೀತಾ ಇದೆ. ಬಸ್ ಸ್ಟಾಪ್ ಈ ರೀತಿಯಾಗಿದೆ. ಎಂಟ್ರೆನ್ಸ್ ಈ ರೀತಿಯಾಗಿ ಸಜ್ಜುಗೊಳ್ತಾ ಇದೆ. ಯಾವ ರೀತಿ ಗೋಪುರ ಕಟ್ತಿದ್ದಾರೆ ಅಂತ ಗೊತ್ತಿಲ್ಲ. ಕ್ಲೌಡಿ ವೆದರು ಹಾಗೆ ಸೋನೆ ಮಳೆ ಜೋಗ್ ಫಾಲ್ಸ್ ನೋಡಲಿಕ್ಕೆ ತುಂಬಾ ಮುದ ಬರ್ತಾ ಇತ್ತು. ಅದ್ರ ಜೊತೆಗೆ ಅಲ್ಲೆಲ್ಲ ಕಾಮಗಾರಿ ಕೆಲಸ ನಡೀತಾ ಇರೋದ್ರಿಂದ ತುಂಬ ಮುಂದಕ್ಕೆಲ್ಲ ಎಂಟ್ರೆನ್ಸ್ ಇಲ್ಲ. ಅವಾಗೆಲ್ಲ ಜೋಗ್ ಫಾಲ್ಸ್ವರೆಗೂ ಇಳಿದೋಗೋವರೆಗೂ ಮೆಟ್ಟಿಲಿತ್ತು. ಅಲ್ಲಿವರೆಗೂ ಈಗ ಎಂಟ್ರೆನ್ಸ್ನ ನಿಷೇಧ ಮಾಡಿದ್ದಾರೆ. ಕಾಮಗಾರಿ ಕೆಲಸ ನಡೀತಿದ್ರಿಂದ ಅಲ್ಲಲ್ಲೇ ಸಿಮೆಂಟ್ ಕೆಲಸಗಳು ನಡೀತಾ ಇದೆ. ನೋಡಿ, ತುಂಬ ಹತ್ರದಿಂದ ನಿಂತು ವ್ಯೂನ ನೋಡ್ಬೋದು ಅನ್ನೋ ಕಾರಣಕ್ಕೆ ಇಲ್ಲೆಲ್ಲ ಸಿಮೆಂಟ್ ರೋಡ್ಗಳನ್ನ ನಿರ್ಮಿಸ್ತಾ ಇದ್ದಾರೆ. ಆದರೆ ಅಲ್ಲೆಲ್ಲ ಈಗ ಎಂಟ್ರಿ ಇಲ್ಲ, ಅಲೋ ಮಾಡ್ತಾ ಇಲ್ಲ ಇನ್ನು. ನೋಡಿ, ಈ ರೀತಿಯಾಗಿ ಎಲ್ಲ ಕಟ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಮೆಸ್ ಹಾಕಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋದರೆ ಇನ್ನೂ ಹತ್ರದಿಂದ ಕೂಡ ವ್ಯೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಭಾರತದ 2ನೇ ಎತ್ತರದ ಫಾಲ್ಸ್ ಅಂತ ಕೂಡ ಕರೆಸ್ಕೊಂಡಿದೆ ನಮ್ಮ ಜೋಗ್ ಫಾಲ್ಸ್. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅತ್ಯಂತ ಪ್ರಮುಖವಾದ ಪ್ರವಾಸಿ ತಾಣ ಅಂದ್ರೇ ನಮ್ಮ ಜೋಗ್ ಫಾಲ್ಸ್. ನೋಡಿ, ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಕ್ಲೌಡಿ ವೆದರಲ್ಲಿ ಎಷ್ಟು ಚೆಂದ ಬೀಳ್ತಾ ಇದೆ ನೀರು. ಹಾಗೆ ಮಂಕಿಗಳು ಕೂಡ ಅಲ್ಲೆಲ್ಲ ನೆಗೆದು ತುಂಬಾ ಖುಷಿ ಪಡ್ತಾ ಇದ್ವು. ಸ್ನೇಹಿತರೆ, ಇದನ್ನು ಸ್ಥಳೀಯರು ಗೇರುಸೊಪ್ಪ ಜಲಪಾತ ಅಂತ ಕೂಡ ಕರೀತಾರೆ. ಎತ್ತರದಿಂದ ನೀರು ಬೀಳ್ತಾ ಇರುತ್ತೆ. ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಅಲ್ಲಿಂದ ಬೀಳೋ ರಭಸಕ್ಕೆ ಕೆಳಗಡೆ ಹೋಗಿ ಥರ ಎದ್ದೇಳ್ತಾ ಇರುತ್ತೆ ನೀರು. ನಿಜವಾಗ್ಲೂ ತುಂಬಾ ಖುಷಿಯಾಗೋಂಥ ಒಂದು ಅಟ್ಮಾಸ್ಫಿಯರ್. ಆದರೆ ಎಲ್ರಿಗೂ ಒಂದು ಆಶ್ಚರ್ಯ ಇದ್ದೇ ಇರುತ್ತೆ, ಎಷ್ಟು ಎತ್ತರದಿಂದ ಬೀಳ್ತಾ ಇದೆಯಪ್ಪ ಅಂತ. ಸರಿ ಸುಮಾರು 829 ಅಡಿ ಹಾಗೆ 253 ಮೀಟರ್ ಎತ್ತರದಿಂದ ಜೋಗ್ ಫಾಲ್ಸ್ನ ನೀರು ಬೀಳ್ತಾ ಇರುತ್ತೆ ಮೇಲಿಂದ. ಹಾಗೆ ನಮ್ಮೆಲ್ರಿಗೂ ಗೊತ್ತೇ ಇದೆ, ಚಿಕ್ಕ ಹುಡುಗರಿಂದ ನಾವು ಕೇಳ್ತಾನೆ ಇರ್ತೀವಿ, ಜೋಗ್ ಫಾಲ್ಸು 4 ಭಾಗಗಳಲ್ಲಿ ಧುಮ್ಮಿಕ್ಕುತ್ತೆ. ಅದನ್ನು ರಾಜಾ ರೋರರ್ ರಾಕೆಟ್ ಲೇಡಿ ಅಂತ 4 ಹೆಸರುಗಳಿಂದ ಕೂಡ ಗುರುತಿಸ್ತೀವಿ. ಈ ಹೆಸರುಗಳನ್ನ ಬ್ರಿಟಿಷರವರು ಇಟ್ಟಿರೋ ಅಂಥದ್ದು. ಆ ಒಂದೊಂದು ಹೆಸರಿಗೂ ಒಂದೊಂದು ಕತೆ ಇದೆ ಫ್ರೆಂಡ್ಸ್. ಇದು ಎಲ್ಲಿಂದ ಬರ್ತಿದೆಯಪ್ಪ ಅಂತ ಪ್ರಶ್ನೆ ಹುಟ್ಟೋದು ಸಹಜ. ಹಾಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸೊಣಬೂರಿನ ಪಕ್ಕದಲ್ಲಿರುವ ಅಮೃತ ತೀರ್ಥದಲ್ಲಿ ಹುಟ್ಟುವಂಥ ಶರಾವತಿ ನದಿಯಿಂದ ಬರೋ ಅಂಥ ನೀರು ಇದು. ಹೀಗೆ ಹರಿದು ಹೋಗೋ ನೀರು ಎಲ್ಲಿಗೆ ಹೋಗಿ ಸೇರುತ್ತಪ್ಪ ಅಂತ ಅಂದ್ಕೊಳ್ತೀರಾ? ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋ ಹೊನ್ನಾವರದಲ್ಲಿ ಹೋಗಿ ಅರೇಬಿಯನ್ ಸಮುದ್ರನ ತಲುಪುತ್ತೆ ಈ ನೀರು. ಜೋಗ್ ಫಾಲ್ಸ್ಗೆ ರಾಜಾ ರಾಣಿ ರೋರರ್ ರಾಕೆಟ್ ಅಂತ ಹೆಸರು ಹೇಗೆ ಬಂದಿತ್ತು ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದು ಮಾಹಿತಿ ಇದೆ. ರಾಜಾ ಫಾಲ್ಸ್ ದುಮ್ಮಿಕ್ಕೋ ಇದರಲ್ಲಿ ಒಂದು ದೊಡ್ಡ ಕಲ್ಲಿತ್ತಂತೆ. ಅಲ್ಲಿ ಬಂದು ಕೂತ್ಕೊಂಡು ರಾಜ ವೀಕ್ಷಿಸ್ತಾ ಇದ್ರಂತೆ. ಹಾಗಾಗಿ ರಾಜ ದಾರೆ ಅಂದ್ಬಿಟ್ಟು ಆ ದಾರಿಗೆ ಹೆಸರು ಬಂದಿದೆ. ಹಾಗೆ ರಾಣಿ ದಾರಿಗೆ ಬಂದು ಕೆಲವೊಮ್ಮೆ ಮಹಿಳೆಯರಂತೆ ಶಾಂತವಾಗಿ ಹರಿಯುವಂಥ ಸ್ವರೂಪನ ನೋಡಿ ರಾಣಿ ಅಂತ ಹೆಸರನ್ನು ಇಟ್ಟಿದ್ದಾರೆ. ಇನ್ನು ರೋರರ್ ಬಂದು ಯಾವಾಗಲೂ ರೋರರ್ ಥರ ರೋರ್ ಮಾಡಿಕೊಂಡು ತುಂಬ ಶಬ್ದವಾಗಿ ಆರ್ಭಟದಿಂದ ಧರೆಗೆ ಅಪ್ಪಳಿಸ್ತಾ ಇರುತ್ತೆ. ಹಾಗಾಗಿ ಅದನ್ನು ರೋರರ್ ಅಂತ ಕೂಡ ಹೆಸರಿಸಿದ್ದಾರೆ. ಇನ್ನು 4ನೇದು ರಾಕೆಟ್ ಸ್ಪೀಡಲ್ಲೇ ಧರೆಗೆ ರಪ್ ಅಂತ ಅಪ್ಪಳಿಸುತ್ತೆ. ತುಂಬ ಫೋರ್ಸ್ಫುಲ್ಲಿ ಬರುತ್ತೆ. ಹಾಗಾಗಿ ಅದಕ್ಕೆ ರಾಕೆಟ್ ಅಂತ ಹೆಸರಿಸಿದ್ದಾರೆ. ಈ ಹೆಸರುಗಳನ್ನ ಬ್ರಿಟಿಷರು ಅಂದಿನ ಕಾಲದಲ್ಲೇ ಇಟ್ಟಿರೋ ಅಂಥದ್ದು. ಇಲ್ಲಿ ಕಾಮಗಾರಿ ಕೆಲಸ ನಡೀತಾ ಇರೋದ್ರಿಂದ ಸಂಪೂರ್ಣವಾಗಿ ನಿರ್ಬಂಧನ ಹೇರಿದ್ರು. ಈಗ ಮೇ 1ರಿಂದ ಸಾರ್ವಜನಿಕರಿಗೆ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನೂ ಕೂಡ ಪ್ರವೇಶ ದ್ವಾರ ಪರಿಪೂರ್ಣವಾಗಿ ರೆಡಿ ಆಗಿಲ್ಲ. ನೀವು ಕೂಡ ನೋಡಿದ್ರಲ್ಲ, ಇನ್ನೂ ಕಾಮಗಾರಿ ಹಂತದಲ್ಲೇ ಇದೆ. ನಮ್ಮ ಜೋಗ್ ಫಾಲ್ಸ್ ನಮ್ಮ ಹೆಮ್ಮೆ. ನಮ್ಮ ಕರ್ನಾಟಕದ ಅತಿ ಎತ್ತರದ ಫಾಲ್ಸ್ ಅಂತಲೇ ಹೇಳ್ಬೋದು ಜೋಗ್ ಫಾಲ್ಸನ್ನು. ಪ್ರವಾಸಿಗರು ತುಂಬ ಹತ್ತಿರದಿಂದ ಕೂಡ ನೋಡಿ ಪ್ರಕೃತಿ ಸೌಂದರ್ಯನ ಕಣ್ತುಂಬಿಕೊಳ್ಳಿಕ್ಕೆ ಅಂತಲೇ ಹತ್ತಿರದಿಂದ ಬ್ರಿಡ್ಜ್ ವೇಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಎಂಟ್ರಿ ಕೊಡಿಸಿಲ್ಲ. ಕಾಮಗಾರಿ ಈ ನವೆಂಬರ್ಗೆ ಮುಗಿಬೇಕಿತ್ತಂತೆ. ಆದರೆ ಕಾರಣಾಂತರಗಳಿಂದ ಕಂಪ್ಲೀಟ್ ಆಗಿಲ್ಲದೆ ಇರೋದ್ರಿಂದ ಮುಂದಿನ ವರ್ಷ ನವೆಂಬರ್ಗೆ ಚಾಲನೆಯಲ್ಲಿ ಇಡ್ತಾರೆ. ನನಗೆ ಗೊತ್ತಿರೋ ಕೆಲವು ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿದ್ರಲ್ಲ ಎಷ್ಟು ರಮಣೀಯವಾಗಿದೆ, ಎಷ್ಟು ಮನಮೋಹಕವಾಗಿದೆ ಅಂತ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಅವತ್ತೇ ಹೇಳಿಬಿಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ರಾಜ್ಯದಲ್ಲೇ ಇರೋವಂಥದ್ದು ಮತ್ತು ಇಡೀ ಭಾರತದಲ್ಲೇ 2ನೇ ಎತ್ತರವಾದಂಥ ಜಲಪಾತ. ಹಾಗಾಗಿ ಒಮ್ಮೆ ಆದ್ರೂ ಬಿಡುವು ಮಾಡ್ಕೊಂಡು ಜೋಗ್ ಫಾಲ್ಸ್ಗೆ ಬನ್ನಿ. ಅದರಲ್ಲೂ ಮಳೆಗಾಲದಲ್ಲಿ ಬನ್ನಿ, ನೋಡಲಿಕ್ಕೆ ಮನಮೋಹಕವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಎಷ್ಟೋ ಒತ್ತಡಗಳು, ಫ್ರಸ್ಟ್ರೇಷನ್ನ ನಿಜವಾಗ್ಲೂ ಕಡಿಮೆ ಮಾಡಿಕೊಂಡು ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ಬೋದು. ಹಾಗಾಗಿ ಖಂಡಿತ ಒಮ್ಮೆ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆಂದ ಇದೆ. ನೋಡ್ತಾ ಇದ್ರೆ ಅಲ್ಲಿಂದ ವಾಪಸ್ ಬರಲಿಕ್ಕೆ ಮನಸ್ಸಾಗ್ತಿಲ್ಲ. ನಾವಂತೂ ತುಂಬ ಹೊತ್ತು ಅಲ್ಲೇ ಕಳೆದ್ವಿ. ಸರಿ ಫ್ರೆಂಡ್ಸ್, ಮತ್ತೊಮ್ಮೆ ಕಣ್ತುಂಬ್ಕೊಂಡ್ಬಿಡಿ ಜೋಗ್ ಫಾಲ್ಸನ್ನು.
ಈ ಜೋಗ್ ಫಾಲ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೋಟಿವೇಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.